ಬಾದಾಮ್ ಮತ್ತು ಗೋಡಂಬಿದು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದು ಯಾವ ಥರ ಅಂತ ನೋಡಿ. ನಾನು ಸ್ವಲ್ಪ ಇದು ಬಾದಾಮನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ನೋಡಿ 1/4 kg ಬಾದಾಮ್ ಹಾಕ್ತಾಯಿದ್ದೀನಿ. ಆಮೇಲೆ 150 ಗ್ರಾಮು ಗೋಡಂಬಿ ಹಾಕ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ನೋಡಿ ಒಂದು 3 ನಿಮಿಷ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಎರಡೂ ಪುಡಿ ಮಾಡ್ಕೊಂಡು ಏಲಕ್ಕಾಯಿ ಒಂದು 6 ನಾನು ತೆಗೆದು ಸುಳಿದು ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ನೋಡಿ ಸಕ್ಕರೆ ಹಾಕಿ ನಾವು 1 ಸ್ಪೂನ್ ನೀರು ಹಾಕ್ಬಿಟ್ಟು ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು 1 ಕಪ್ಪು ಸಕ್ಕರೆ ಹಾಕಿದ್ದೀನಿ. ರುಬ್ಕೊಂಡು ಬಂದಿದ್ದೀನಿ ಗೋಡಂಬಿ ಮತ್ತು ಬಾದಾಮ್. ಈ ಥರ ನೈಸ್ ಇರಲಿ, ಸ್ವಲ್ಪ ನೈಸ್ ಅಂತ ಅರಿತರೇನೂ ಇದೆ. ನೋಡಿ ಈ ಸಕ್ಕರೆ ಒಳಗಡೆ ನಾವು ಈ ಗೋಡಂಬಿ ಮತ್ತು ಬಾದಾಮ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ನಾವು ಫಸ್ಟೇ ಸ್ವಲ್ಪ ಇದು ಮತ್ತು ಇದು ಹೂನನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೈದಾ ಮತ್ತು ಚಿರೋಟಿ ರವೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ನಾವು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ತೀವಿ. ಆಮೇಲೆ ಎಣ್ಣೆ ಹಾಕಿ ನೋಡಿ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಈ ಥರ ಬರುತ್ತೆ. ನೋಡಿ ಇದು ರೆಡಿಯಾಗಿದೆ. ಇವಾಗಿದ್ರು ಅದರೊಳಗಡೆ ಇಟ್ಕೊಂಡು ನಾವು ಇದನ್ನು ಹಾಕ್ತೀವಿ. ಇಷ್ಟು ತಗೊಳ್ಳಿ ಉಂಡೆ. ಒಂದು ಒಬ್ಬಟ್ಟು ನಾನು ಈಗ ಹಾಕಿದ್ದೀನಿ. ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಈ ಥರ ಇದು ಮಾಡಿದರೆ ನೋಡಿ ಒಬ್ಬಟ್ಟು ಮಾಡ್ತಾರೆ. ನೋಡಿ ಈ ಥರ ಲಟ್ಟಿಸ್ತಾ ಇದ್ದಾರೆ ಕೈಯಲ್ಲೇ ನಾವು. ನೋಡಿ ಒಬ್ಬಟ್ಟು ರೆಡಿಯಾಗಿದೆ. ಬಾದಾಮ್ ಮತ್ತು ಗೋಡಂಬಿದು ಒಬ್ಬಟ್ಟು ಮಾಡಿದ್ದೀನಿ. ನೋಡಿ ಕಲ್ಲಿಗೆ ಹಾಕಿದ್ದೀನಿ. ನೋಡಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕೋಬೇಕು. ಅಗಲ ಮಾಡ್ಕೊಂಡು ಅದು ಹಿಟ್ಟು ಇದನ್ನು ಹೂನನ್ನು ನೋಡಿ ಈ ಥರ ನೋಡಿ ಟರ್ನ್ ಮಾಡಿ ಹಾಕ್ತಿದ್ದೀನಿ. ನೋಡಿ ತಟ್ತಾ ಇದ್ದಾರೆ. ರೆಡಿಯಾಗಿದೆ. ನೋಡಿ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ಇದು ಒಬ್ಬಟ್ಟಿಗೆ ನಾನು ನೋಡಿ ಬಾದಾಮ್ ಮತ್ತು ಗೋಡಂಬಿದು ಒಬ್ಬಟ್ಟು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ. ಥ್ಯಾಂಕ್ ಯು ವಾಚಿಂಗ್.